ಸ್ನೇಹಿತರೆ ನಮಸ್ಕಾರ. ಬಾದಾಮಿ ಹಲ್ವದ ಮುಖಾಂತರ ಅಪ್ಪ ಮಕ್ಕಳ ಒಂದು ಕತೆ ಇದು. ಒಂದು ಸರಿ ಏನಾಗುತ್ತೆ, ಒಬ್ಬ ಹುಡುಗ ಇರ್ತಾನೆ, ಅವನಿಗೆ ಬಾದಾಮಿ ಅಂದರೆ ತುಂಬ ಇಷ್ಟ. ಅದಕ್ಕೇನು ಮಾಡಿರ್ತಾರೆ, ಅವ್ರ ಮನೇಲಿ ಒಂದು ಸರಿ ಹಲ್ವ ಮಾಡಿರ್ತಾರೆ. ಆವಾಗ ಒಂದು ಕಪ್ಪಲ್ಲಿ ಇರ್ತಕ್ಕಂಥ ಹಲ್ವ, ಅದ್ರ ಮೇಲೆ ಯಾವುದೇ ಬಾದಾಮಿ ಇರಲ್ಲ. ಇನ್ನೊಂದು ಕಪ್ ಮೇಲೆ 2 ಬಾದಾಮಿ ಇರುತ್ತೆ. ಹಾಗಾಗಿ ಆ ಹುಡುಗ ಏನು ಮಾಡ್ತಾನೆ, ಆ 2 ಬಾದಾಮಿ ಇರತಕ್ಕಂಥ ಕಪ್ಪನ್ನು ಅವನು ತಗೋತಾನೆ. ಇನ್ನೊಂದು ಕಪ್ಪು ಆ ಹಲ್ವದ ಮೇಲೆ ಯಾವುದೇ ಬಾದಾಮಿ ಇರಲ್ಲ, ಅದನ್ನು ಅವ್ರ ತಂದೆ ತಗೋತಾರೆ. ತೊಗೊಂಡು ತಿನ್ನೋಕ್ಕೆ ಶುರು ಮಾಡ್ತಾನೆ. ಅವ್ನು 2 ಬಾದಾಮಿ ತಿಂದ್ಬಿಡ್ತಾನೆ. ಆಮೇಲೆ ಹಲ್ವ ತಿಂತಾ ಇರ್ತಾನೆ, ಒಳಗಡೆ ಯಾವುದೇ ಬಾದಾಮಿ ಸಿಗಲ್ಲ ಅವನಿಗೆ. ಆದರೆ ಅವರ ತಂದೆ ತೊಗೊಂಡಿರ್ತಕ್ಕಂಥ ಹಲ್ವ ಕಪ್ಪೊಳಗೆ 4 ಬಾದಾಮಿ ಸಿಗುತ್ತೆ. ಹುಡುಗನಿಗೆ ನನಗೆ ಕಮ್ಮಿ ಬಾದಾಮಿ ಸಿಕ್ತು ಅಂತ ತುಂಬ ಬೇಜಾರು ಮಾಡ್ಕೊಂಬಿಡ್ತಾನೆ. ಅದಕ್ಕೆ ಅವರಪ್ಪ ಹೇಳ್ತಾರೆ, ನಿನಗೆ ಯಾವಾಗಲೂ ಏನು ನಿನಗೆ ಕಾಣಿಸುತ್ತೋ ಅದೇ ನಿಜ ಆಗಿರಬೇಕು ಅಂತ ಇಲ್ಲ ಅಂತ ಹೇಳಿ ಒಂದು ಬುದ್ಧಿಯ ಮಾತನ್ನು ಹೇಳಿರ್ತಾರೆ ಅಪ್ಪ. ಮತ್ತೊಂದು ಸರಿ ಏನಾಗುತ್ತೆ, ಮತ್ತೊಂದು ಸರಿ ಹಲ್ವ ಮಾಡಿರ್ತಾರೆ 2ನೇ ಬಾರಿ. ಆವಾಗ ಏನು ಮಾಡ್ತಾನೆ ಹುಡುಗ, ಯಾವ ಹಲ್ವ ಮೇಲೆ ಬಾದಾಮಿ ಇರಲ್ವೋ ಆ ಒಂದು ಕಪ್ಪನ್ನು ಹುಡುಗ ತಗೋತಾನೆ. ಅವ್ರ ತಂದೆ 2 ಬಾದಾಮಿ ಇರುತ್ತೆ ಹಲ್ವ ಮೇಲೆ, ಅದನ್ನು ಅವರು ತಂದೆ ತಗೋತಾರೆ. ಆವಾಗ ತಿಂದಂಥ ಸಂದರ್ಭದಲ್ಲಿ ಹುಡುಗ ಹತ್ರದಲ್ಲಿ ತಿಂತಿರ್ತಾನೆ, ಒಳಗಡೆ ನನಗೆ ಬಾದಾಮಿ ಸಿಗುತ್ತೆ ಅಂತ ಅಂದ್ಕೊಂಡು. ಆದರೆ ಒಳಗಡೆ ಅವನಿಗೆ ಯಾವುದೇ ಬಾದಾಮಿ ಸಿಗಲ್ಲ. ಹುಡುಗ ಮತ್ತೆ ತುಂಬ ಬೇಜಾರು ಮಾಡ್ಕೋತಾನೆ. ನಮ್ಮ ಅಪ್ಪ ಹತ್ರ ಇದ್ದಿದ್ದ ಕಪ್ಪಲ್ಲಿ 2 ಬಾದಾಮಿ ಇತ್ತು ಅವ್ರ ಹತ್ರ, ಆದರೆ ನನ್ನ ಹತ್ರ ಯಾವುದೇ ಬಾದಾಮಿ ಸಿಗಲಿಲ್ಲ ಅಂತ ಹೇಳಿ. ಅದಕ್ಕೆ ಅವ್ರ ತಂದೆ ಹೇಳ್ತಾರೆ, ನೀನು ಯಾವಾಗಲೂ ಹಳೆಯ ನೆನಪುಗಳು, ಹಳೆಯ ಅನುಭವಗಳ ಮೇಲೆ ನಿನ್ನ ನಿರ್ಧಾರಗಳನ್ನು ಮಾಡಿದ್ರೆ ತುಂಬ ಅವಕಾಶಗಳನ್ನು ಕಳ್ಕೋತೀಯ. ಯಾಕಂದರೆ ಜೀವನದಲ್ಲಿ ಪ್ರತಿದಿನವೂ ಹೊಸ ರೀತಿಯ ಪಜಲ್ಸ್ ನಿನ್ನ ಮುಂದೆ ಬರ್ತಾ ಹೋಗುತ್ತೆ. ಹಾಗಾಗಿ ಹಳೆಯ ಅನುಭವಗಳ ಮುಖಾಂತರನೇ ನೀನು ನಿರ್ಧಾರಗಳನ್ನು ತಗೋಬಾರ್ದು ಅಂತ ಹೇಳ್ತಾರೆ. ಸರಿ ಆಯಿತು ಅಂತಾನೆ. ಮತ್ತೊಂದು ಸರಿ ಏನು ಮಾಡ್ತಾರೆ, ಮತ್ತೊಂದು ಸರಿ ಹಲ್ವ ಮಾಡಿರ್ತಾರೆ. ಆವಾಗ ಆ ಹುಡುಗ ಏನು ಮಾಡ್ತಾನೆ, ಅದೇ ರೀತಿ ಒಂದು ಕಪ್ ಮೇಲೆ 2 ಬಾದಾಮಿ ಇರುತ್ತೆ, ಅದೇ ಇನ್ನೊಂದು ಕಪ್ ಮೇಲೆ ಯಾವುದೇ ಬಾದಾಮಿ ಇರಲ್ಲ. ಅವ್ರ ತಂದೆಗೆ ಹೇಳ್ತಾನೆ, ಈ ಸರಿ ಅಪ್ಪ ನಿಮಗೆ ಯಾವುದು ಬೇಕೋ ನೀವೇ ತಗೊಳ್ಳಿ ಅಂತ ಹೇಳಿಬಿಡ್ತಾನೆ. ಅದಕ್ಕೆ ಅವ್ರ ತಂದೆ ಏನು ಮಾಡ್ತಾರೆ, ಯಾವ ಕಪ್ಪಿನ ಮೇಲೆ 2 ಬಾದಾಮಿ ಇರುತ್ತೋ ಅದನ್ನು ಅವ್ರ ತಂದೆ ತಗೋತಾರೆ. ಇನ್ನೊಂದು ಕಪ್ಪನ್ನು ಈ ಹುಡುಗ ತಗೋತಾನೆ. ತಗೊಂಡು ತಿನ್ನೋಕ್ಕೆ ಶುರು ಮಾಡಿದಂಥ ಸಂದರ್ಭದಲ್ಲಿ ಆ ಕಪ್ಪಿನ ಹಲ್ವಾದ ಒಳಗಡೆ ಅವನಿಗೆ 8 ಬಾದಾಮಿ ಸಿಗುತ್ತೆ. ಹುಡುಗನಿಗೆ ತುಂಬ ಖುಷಿ ಆಗುತ್ತೆ. ಇದರಿಂದ ಏನರ್ಥ ಆಯ್ತು ಹೇಳಿ, ನಾವು ಯಾವಾಗಲೂ ನಮಗಿಂತ ಹೆಚ್ಚಾಗಿ ಬೇರೆಯವರಿಗೆ ಪ್ರಾಮುಖ್ಯತೆಯನ್ನು ಕೊಡ್ತೀವೋ ಆವಾಗ ನಮಗೆ ಒಳ್ಳೆಯದಾಗೋದು ಖಂಡಿತ ಖಂಡಿತ. ಥ್ಯಾಂಕ್ ಯು.